ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನಮ್ಮ ದೇಶದಲ್ಲಿ ಮಹಿಳೆ ಅಂದ್ರೆ ಪ್ರಕೃತಿ, ಮಹಿಳೆ ಅಂದ್ರೆ ತಾಯಿ ಅಂತ ಹೇಳಿ ಕರೀತಾರೆ. ಆದ್ರೆ ಅದೇ ಮಹಿಳೆ ಏನ್ ಉಡ್ಬೇಕು ಅನ್ನೋದನ್ನ ಮಾತ್ರ ಇಲ್ಲಿರೋ ಪುರುಷರೇ ನಿರ್ಧರಿಸಬೇಕು. ತೆಲುಗು ನಟ ಶಿವಾಜಿ ಅವರು ಇತ್ತೀಚೆಗೆ ದಂಧೂರ ಸಿನಿಮಾದ ವೇದಿಕೆ ಮೇಲೆ ನಿಂತು ನೀಡಿದ ಹೇಳಿಕೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. ಮಹಿಳೆಯರ ಬಟ್ಟೆ ಬಗ್ಗೆ ಅವರು ಬಳಸಿದ ಭಾಷೆ, ಕೊಟ್ಟ ಸಲಹೆಗಳು ಎಂಥವರನ್ನು ಹುಬ್ಬೇರಿಸುವಂತೆ ಮಾಡಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಗಾಯಕಿ ಚಿನ್ಮಯಿ ಕೊಟ್ಟ ಖಡಕ್ ಉತ್ತರವೇನು? ಇಲ್ಲಿದೆ ನೋಡಿ ಒಂದು ವಿಶೇಷ ವರದಿ. ಇದು ಈ ಕ್ಷಣದ ಸಿನಿಮಾ ವಿಶೇಷ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ನೋಡಿ, ಇವರೇ ನಟ ಶಿವಾಜಿ. ಇವರ ಹೇಳೋ ಪ್ರಕಾರ ಮಹಿಳೆಯ ಅಂದ ಇರೋದು ಸೀರೆಯಲ್ಲಿ ಮಾತ್ರವಂತೆ. ಅರ್ಧಂಬರ್ಧ ಬಟ್ಟೆ ಹಾಕಬೇಡಿ, ಮೈ ತುಂಬಾ ಬಟ್ಟೆ ಹಾಕಿ ಅಂತ ಇವರು ವೇದಿಕೆ ಮೇಲೆ ಮಹಿಳಾ ನಟಿಯರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಅಷ್ಟಕ್ಕೆ ನಿಂತಿದ್ರೆ ಪರವಾಗಿರ್ಲಿಲ್ಲ. ಇವರು ಬಳಸಿದ ಪದಗಳಿವೆ ಅಲ್ಲ, ಅಬ್ಬಬ್ಬಾ, ದರಿದ್ರ ಅಂತೆಲ್ಲ ಪುರುಷರು ಮನಸ್ಸಿನಲ್ಲಿ ಬೈಕೋತಾರೆ ಅಂತ ಹೇಳುವ ಮೂಲಕ ತನ್ನ ಮನಸ್ಸಿನಲ್ಲಿದ್ದದ್ದನ್ನೇ ಹುಡುಗರ ತಲೆಗೆ ಕೊಟ್ಟಿದ್ದಾರೆ ಈ ಮಹಾನುಭಾವರು. ಸಾವಿತ್ರಿ ಸೌಂದರ್ಯ ಅವರ ಹೆಸರನ್ನಂತೂ ತಂದ್ರು. ಇನ್ನು ರಶ್ಮಿಕಾ ಮಂದಣ್ಣ ಅವರ ಉಡುಪು ಸಂಸ್ಕೃತಿಯ ಸಂಕೇತ ಅಂದಿದ್ದಾರೆ. ಗ್ಲಾಮರ್ ಅನ್ನೋದು ಕುತ್ತಿಗೆಯಿಂದ ಕೆಳಗೆ ಇರಬಾರದು ಅನ್ನೋದು ಇವರ ಹೊಸ ಸಂಶೋಧನೆ. ಅಂದ್ಹಾಗೆ ಶಿವಾಜಿ ಅವರೇ ಹುಡುಗರು ನೋಡಿ ನಗ್ತಾರೆ, ಮನಸ್ಸಿನಲ್ಲಿ ಕೆಟ್ಟದಾಗಿ ಬೈಕೋತಾರೆ ಅನ್ನೋದಾದ್ರೆ ತಪ್ಪು ಮಾಡ್ತಿರೋದು ಬಟ್ಟೆ ಹಾಕಿರೋ ಹೆಣ್ಣು ಮಕ್ಕಳ ಅಥವಾ ವಕ್ರದೃಷ್ಟಿ ಇಟ್ಕೊಂಡು ಕೆಟ್ಟದಾಗಿ ಯೋಚಿಸೋ ಗಂಡಸ್ರ ಎಂಬ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಗುಡುಕ್ತಾ ಇದೆ. ಶಿವಾಜಿ ಅವರ ಈ ಡಬಲ್ ಸ್ಟ್ಯಾಂಡರ್ಡ್ ಗಾಯಕಿ ಚಿನ್ಮಯಿ ಶ್ರೀಪಾದ್ ಸರಿಯಾಗಿಯೇ ಚಾಟಿ ಬೀಸಿದ್ದಾರೆ. ಅಯ್ಯೋ ಸಂಸ್ಕೃತಿ ರಕ್ಷಕ ಶಿವಾಜಿ ಅವರೇ, ನೀವು ಮಾತ್ರ ಮಾಡರ್ನ್ ಆಗಿ ಜೀನ್ಸ್ ಹುಡಿ ಹಾಕೋದು, ನಟಿಯರಿಗೆ ಮಾತ್ರ ಸೀರೆ ಬಗ್ಗೆ ಪಾಠ ಮಾಡೋದಾ ಅಂತ ಪ್ರಶ್ನಿಸಿದ್ದಾರೆ. ಅಷ್ಟೊಂದು ಸಂಸ್ಕೃತಿ ಪ್ರೇಮ ನಿಮಗಿದ್ರೆ ನೀವ್ ಯಾಕೆ ಪಂಚೆ ಉಟ್ಟು ಬೊಟ್ಟು ಇಟ್ಟು ಕಾಲುಂಗ್ರ ಹಾಕೊಂಡು ವೇದಿಕೆ ಮೇಲೆ ಬರಬಾರ್ದು ಅನ್ನೋದು ಚಿನ್ಮಯಿ ಅವರ ಖಡಕ್ ಸವಾಲು. ನೋಡಿದ್ರಲ್ಲ, ಬಟ್ಟೆ ಅನ್ನೋದು ವೈಯಕ್ತಿಕ ಆಯ್ಕೆ ಅನ್ನೋದು ಈ ಕಾಲದ ಕನಿಷ್ಠ ಜ್ಞಾನ. ಆದ್ರೆ ವೇದಿಕೆ ಮೇಲೆ ನಿಂತು ಸಂಸ್ಕೃತಿ ಹೆಸರಿನಲ್ಲಿ ಮಹಿಳೆಯರನ್ನ ನಿಂದಿಸುವುದು ಎಷ್ಟು ಸರಿ? ಮಹಿಳೆಯನ್ನ ಪ್ರಕೃತಿ ಅಂತ ಗೌರವಿಸೋರು ಮೊದಲು ಆಕೆಯ ಆಯ್ಕೆಯನ್ನ ಗೌರವಿಸೋದನ್ನ ಕಲಿಬೇಕಿದೆ. ಬಟ್ಟೆ ಚಿಕ್ಕದಾದ್ರೆ ಸಂಸ್ಕೃತಿ ಹಾಳಾಗಲ್ಲ ಶಿವಾಜಿ ಅವರೇ. ನಿಮ್ಮ ಯೋಚನೆಗಳು ಚಿಕ್ಕದಾದ್ರೆ ಸಮಾಜ ಹಾಳಾಗತ್ತೆ. ಇನ್ನಾದ್ರೂ ಇಂತಹ ಉಚಿತ ಸಲಹೆ ಕೊಡುವ ಮುನ್ನ ತನ್ನ ಉಡುಪಿನ ಕಡೆಗೂ ಒಮ್ಮೆ ಗಮನ ಹರಿಸಿದ್ರೆ ಒಳಿತು. ಇದಾಗಿತ್ತು ಇವತ್ತಿನ ಸಿನಿಮಾ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.